ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನು ಹೇಗೆ ನಿನ್ನ ಮಗಳು ಸಂತೋಷವಾಗಿರಬೇಕು ಅಂತ ಬಯಸ್ತೀಯೋ ಹಾಗೆ ನಾನು ನನ್ನ ಮಗ ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಬಯಸ್ತಿದ್ದೀನಿ. ಇಂಥ ಟೈಮಲ್ಲೂ ನಾನು ಹೀಗೆ ಹೇಳ್ತಿರೋದಕ್ಕೆ ನೀ ನನ್ನ ಸ್ವಾರ್ಥಿ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ ಶರತ್. ಬಟ್ ಟ್ರಸ್ಟ್ ಮೀ, ಹಿತ ಮುಂದೊಂದು ದಿನ ಮಾಯಿನ ಇಷ್ಟಪಟ್ಟೇ ಪಡ್ತಾಳೆ, ಆಕ್ಸೆಪ್ಟ್ ಮಾಡ್ಕೋತಾಳೆ. ಅಂಬಿಕನ ಎಷ್ಟು ಪ್ರೀತಿಸ್ತಾ ಇದ್ಲೋ ಹಾಗೆ ಮಾಯನು ಪ್ರೀತಿ ಮಾಡ್ತಾಳೆ. ಆದರೆ ನಮ್ಮ ಹಿತಾಗೆ ಈಗೇನೂ ಗೊತ್ತಾಗೋದಿಲ್ಲ ಶರತ್. ಈಗಿನ್ನೂ ತಾಯಿನ ಕಳ್ಕೊಂಡಿರೋ ಕೂಸೋದು. ಅಮ್ಮನ ಜಾಗದಲ್ಲಿ ಬೇರೆ ಯಾರೇ ಬಂದರೂ ಅವಳಿಗಿಷ್ಟ ಆಗೋದಿಲ್ಲ. ಅದು ಸಹಜನೇ ಅಲ್ವಪ್ಪ. ಇನ್ಫ್ಯಾಕ್ಟ್ ಅವಳ ಜಾಗದಲ್ಲಿ ನಾವು ನಿಂತು ಯೋಚನೆ ಮಾಡಿದಾಗ ಹಿತ ಮಾಡ್ತಾ ಇರೋದು ಸರಿಯಾಗೇ ಇದೆ. ನಮ್ಮ ಹಿತ ಸರಿಯಾಗೇ ಇದ್ದಾಳೆ ಶರತ್. ಆದರೆ ಮಕ್ಕಳಿಗೆ ಪ್ರಪಂಚದ ಬಗ್ಗೆ ಏನೂ ತಿಳಿದಿರಲ್ಲ ಶರತ್. ನೀವು ಹೇಳ್ತಾ ಇರೋದು ನಿಜ ಅಮ್ಮ. ಆದರೆ ನಾನೇನಾದರೂ ಮಾಯನ ಮದುವೆ ಆದರೆ ಹಿತ ಖಂಡಿತ ನೊಂದ್ಕೋತಾಳೆ. ಅಂಬಿಕಾ ಜಾಗದಲ್ಲಿ ಬೇರೆ ಯಾರನ್ನೂ ನೋಡೋದಕ್ಕೆ ಅವಳಿಗೆ ಇಷ್ಟ ಇಲ್ಲ ಅಂತಂದಮೇಲೆ ನನಗೆ ಮದುವೆಗೆ ಏನು ಪ್ರಯೋಜನ ಅಮ್ಮ? ಅದನ್ನೇ ನಾನು ಹೇಳ್ತಾ ಇರೋದಪ್ಪ. ಮಕ್ಕಳಿಗೆ ಪ್ರಪಂಚದ ಜ್ಞಾನ ಏನೂ ಇರೋದಿಲ್ಲ, ಆದರೆ ಬದುಕೇನು ಅನ್ನೋದನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ಹಿತ ಹಠ ಮಾಡ್ತಿದ್ದಾಳೆ ಅಂತ ನೀನು ಮದುವೆ ಬೇಡ ಅಂದ್ರು ಹಿತಾಗೆ ತಾಯಿ ಪ್ರೀತಿ ಅನ್ನೋದೇ ಸಿಗೋದಿಲ್ಲ. ಮುಂದೊಂದು ದಿನ ನಿನಗಿದ ಅರ್ಥ ಆಗಿ ನೀನು ಯಾರನ್ನೇ ಮದುವೆ ಆಗಬೇಕು ಅಂದ್ರು ಆಗ ನಿನಗೆ ವಯಸ್ಸಿರೋದು. ಇನ್ಫ್ಯಾಕ್ಟ್ ನಾನು ಮದುವೆ ಆಗಿ ಈ ಮನೆಗೆ ಬಂದಾಗಲೂ ನೀನು ಹಿತ ಥರನೇ ನನ್ನನ್ನು ಒಪ್ಕೊಂಡಿರಲಿಲ್ಲ. ಆಗ ನೀನು ಇನ್ನೂ ಚಿಕ್ಕ ಹುಡುಗ. ಆದರೆ ಈಗ ನೋಡು, ನೀನು ನನ್ನನ್ನು ಎಷ್ಟು ಹಚ್ಕೊಂಡಿದ್ಯಾ ಅಲ್ವಾ? ಹಾಗೇನೆ ಮಾಯನ್ ವಿಚಾರದಲ್ಲೂ ಹಿತ ಕೂಡ ಹಾಗೆ ಆಗ್ತಾಳೆ. ಡೋಂಟ್ ವರಿ. ಅಣ್ಣ, ಮಾಮ್, ಹಿತಂಗ್ ಹುಷಾರಿಲ್ಲ. ಡಾಕ್ಟರ್ ಕಾಲ್ ಮಾಡಿದ್ದೀನಿ. ಹಿತಾಗೇನಾಯ್ತು? ಜ್ವರ ಬಂದಿದೆ, ಪ್ರಜ್ಞೆ ಕೂಡ ಇಲ್ಲ. ಮಾಡಿದ್ದಾರೆ, ನನಗೆ ಇಷ್ಟ ಇಲ್ಲ. ಹಿತಾ ಹಿತ ಪುಟ, ದುರ್ಗಾ ಏನಾಯ್ತು ಹಿತಾಗೆ? ಜ್ವರ ಬಂದಿದೆ. ಹಿತ ಪುಟ ಎಲ್ಲಿ ನೋಡಿಲಿ, ಅಪ್ಪ ಬಂದಿದ್ದೀನಿ. ಅದು ನೀವಿಬ್ರು ಮಧ್ಯೆ ಮಾತಿಗೆ ಮಾತು ಬೆಳೀತಲ್ಲ, ಅವಾಗ್ಲಿಂದ ಪುಟ್ ಮೇಡಮ್ ಹೀಗಾಗೋಗಿದ್ದಾಳೆ. ಮೈಯೆಲ್ಲ ಬಿಸಿಯಾಗಿದೆ, ಪ್ರಜ್ಞೆನೂ ಸರಿಯಾಗಿಲ್ಲ ಅವಳಿಗೆ. ಬನ್ನಿ ಡಾಕ್ಟರ್, ಪ್ಲೀಸ್ ಕಮ್. ಶರತ್, ಡಾಕ್ಟರ್, ನಮ್ಮ ಹಿತಾಗೆ ಏನಾಗಿದೆ ಒಂಚೂರು ನೋಡಿ. ಡೋಂಟ್ ವರಿ ಅಣ್ಣ, ಹಿತ ವಿಲ್ ಬಿ ಆಲ್ ರೈಟ್. ಮಗುಗೆ ಜ್ವರ ಬಂದಿದೆ, ಭಯ ಪಡುವಂಥದ್ದು ಏನಿಲ್ಲ. ಮನ್ಸಿಗೆ ಏನೋ ಹಚ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಮಕ್ಕಳು ನೋವನ್ನ ಹೊರಗಡೆ ಹಾಕದೇ ಇದ್ದಾಗ ಹೀಗೆಲ್ಲ ಆಗೋದು ಸಹಜ. ಪದೇ ಪದೇ ಈ ಥರ ಆಗದೆ ಇರೋ ಥರ ನೋಡ್ಕೊಳ್ಳಿ. ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟಿರ್ತೀನಿ, ಟೈಮ್ ಟು ಟೈಮ್ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿಬಿಡಿ. ಹಿತಂಗೆ ಈ ಥರ ಆಘಾತ ಆಗೋದು ಒಳ್ಳೇದಲ್ಲ. ಹೇಗಾದರೂ ಮಾಡಿ ನಾನು ನನ್ನ ಮಗಳನ್ನ ಕಾಪಾಡ್ಕೊಳ್ಳೇಬೇಕು. ಪುಟ್ ಮೇಡಮ್ನ ಈ ಥರ ನೋಡೋಕ್ಕಾಗಲ್ಲ. ಇದಕ್ಕೆ ಏನಾದರೂ ಮಾಡಬೇಕು, ಆದರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಹಾಂ, ಪುಟ್ ಮೇಡಮ್ಗೆ ಹುಷಾರಿಲ್ಲದೆ ಇದ್ರೆ, ಅವಳೇನು ತಿಂದೇ ಇಲ್ದಾಗ ದೇವಿಯವರು ಏನಾದರೂ ಉಪಾಯ ಕೊಡ್ತಾರೆ. ಈಗಲೂ ಅವ್ರಿಗೆ ಏನಾದರೂ ಪರಿಹಾರ ಗೊತ್ತಿದೆಯಾ ಅಂತ ಕೇಳಿ ನೋಡೋಣ. ಡಾಕ್ಟ್ರ್ ಮೆಡಿಸಿನಿಂದ ಹಿತನ್ ಜ್ವರ ಇಳಿಯತ್ತೆ ಅಂತ ಹೇಳಕ್ಕಾಗಲ್ಲ. ಆದರೆ ಇದನ್ನ ಮನೆಯವರಿಗೆ ಗೊತ್ತಾಗೋ ಹಾಗೆ ಮಾಡೋದು ಹೇಗೆ? ಅಪ್ಪ, ನೀವಿಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ಪುಟ್ ಮೇಡಮ್ಗೆ ಜ್ವರ ಬಂದಿದೆ, ಅವಳಿಗೆ ಪ್ರಜ್ಞೆನೇ ಬರ್ತಿಲ್ಲ.
ಅವಳಿಗೆ ಪ್ರಜ್ಞೆ ಬರೋದಕ್ಕೆ ಏನ್ ಮಾಡ್ಬೇಕು ಅಂತ ನಿಮ್ ಹತ್ರ ಏನಾದ್ರೂ ಪರಿಹಾರ ಇದೆಯಾ? ಸದ್ಯಕ್ಕೆ ನನಗೆ ಗೊತ್ತಿರೋದು ಒಂದೇ ಒಂದು ಪರಿಹಾರ, ದೇವಿ ಪ್ರಸಾದ. ದೇವಿ ಪ್ರಸಾದನ ಹಿತನ್ ಹಣೆಗೆ ಹಚ್ಚಿದ್ರೆ ಅವಳ ಜ್ವರ ಕಮ್ಮಿ ಆಗ್ಬೋದು. ನನ್ನ ಮಗಳಿಗೆ ಹುಷಾರಿಲ್ದಿರೋವಾಗ ನಾನು ಇದನ್ನೇ ಮಾಡ್ತೀನಿ, ಅವಳ ಜ್ವರ ಕಮ್ಮಿ ಆಗತ್ತೆ. ಪ್ರಸಾದ ಅಂತೆ. ದೇವಿಯವರೇ, ನಿಮಗ್ ಬೇರೆ ಪರಿಹಾರನೇ ಗೊತ್ತಿಲ್ವಾ? ದುರ್ಗಾ, ಯಾಕೆ ಪ್ರಸಾದ ಅಂತಿದ್ದ ಹಾಗೆ ನಿನ್ ಮುಖ ಹಾಗೆ ಮಾಡ್ಕೋತ್ಯಾ? ನಿನಗೆ ಬೇರೆ ಏನಾದ್ರೂ ಪರಿಹಾರ ಗೊತ್ತಾ? ಇಲ್ಲ ತಾನೆ. ಮತ್ ನಡಿ, ನಿನ್ಗೆ ಪುಟ್ ಮೇಡಮ್ ಹುಷಾರಾಗ್ಬೇಕು ಅನ್ನೋದೇ ಮುಖ್ಯ ಅಂದ್ರೆ ನಮಗಿರೋ ದಾರಿನ ಅನುಸರಿಸ್ಕೊಂಡು ಹೋಗ್ಬೇಕಲ್ವಾ? ನಡಿ, ನಮಗ್ ಗೊತ್ತಿರೋದು ಇದೊಂದೇ ದಾರಿ. ಬಾ ದೇವಿ. ನಂಗೆ ಇಷ್ಟ ಇಲ್ಲ. I hate him. ನಿದ್ದೆ ಮಾಡುವಾಗಲೂ ನಿನ್ನ ಹತ್ರ ಹೇಟ್ ಯು ಅಂತ ಅನ್ನಿಸ್ಕೊಳ್ಳೋಷ್ಟು ಕೆಟ್ಟಪ್ಪ ಆಗೋದ್ನ ಕಂದ ನಾನು. ಶರತ್, ತುಂಬಾ ಲೇಟ್ ನೈಟ್ ಆಗಿದೆ, ನೀವು ಹೋಗಿ ರೆಸ್ಟ್ ಮಾಡಿ. ನಾನು ಇಲ್ಲೇ ಇದ್ದು ಹಿತ ತಲೆಗೆ ಒದ್ದೆ ಬಟ್ಟೆ ಹಾಕ್ತೀನಿ. ಬೇಡ ಮಾಯ, ನಾನೇ ಹಾಕ್ತೀನಿ. ಇವಾಗ ಹೋದ್ರೂ ನನಗೆ ನಿದ್ದೆ ಬರಲ್ಲ. ಆ್ಯಕ್ಚುಲಿ ಏನಾಯ್ತು ಅಂತ ನಂಗೆ ಗೊತ್ತಾಯ್ತು ಶರತ್. ನೀವು ಪ್ರಾಮಿಸ್ ಮಾಡೋಕ್ಕೆ ಒಪ್ಕೊಂಡಿಲ್ಲ ಅನ್ನೋದನ್ನೇ ಸೀರಿಯಸ್ ಆಗಿ ತಗೊಂಡು ಅವಳ ಹೆಲ್ತ್ ಅಪ್ಸೆಟ್ ಆಗಿದೆ ಅಲ್ವಾ? ಮದುವೆ ಕ್ಯಾನ್ಸಲ್ ಮಾಡದೇ ಇರೋದಕ್ಕೆ ಥ್ಯಾಂಕ್ಸ್ ಶರತ್. ಅದು ಸಾಧ್ಯ ಇದ್ದಿದ್ರೆ ಒಂದು ಕ್ಷಣನೂ ಯೋಚನೆ ಮಾಡಿದೆ ನಾನು ಹಿತಾಗೆ ಪ್ರಾಮಿಸ್ ಮಾಡಿಬಿಡ್ಬೋದಾಗಿತ್ತು. ಆಗ ಹಿತ ನನ್ನ ಜೊತೆ ಖುಷಿಯಾಗಿರ್ತಾ ಇದ್ಲು. ಮೇ ಬಿ ನನ್ನ ಕ್ಷಮಿಸ್ತಾ ಇದ್ಲು. ನನ್ನ ಮೇಲಿನ ದ್ವೇಷನೂ ಅವಳಿಗಿರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಇದೆಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರು ನನಗೆ ಪ್ರಾಮಿಸ್ ಮಾಡೋದಕ್ಕಾಗಲಿಲ್ಲ. ಇವತ್ತು ನಡೆದಿದ್ದ ಇನ್ಸಿಡೆಂಟ್ಗೆ ಯಾವತ್ತೂ ಒಂದಿನ ಹಿತ ನನ್ನ ಕ್ಷಮಿಸ್ಬಹುದು. ಆದರೆ ನಾನು ಹಿತನ ಹರ್ಟ್ ಮಾಡಿರೋದಕ್ಕೆ ನಾನು ಯಾವತ್ತೂ ಕ್ಷಮಿಸ್ಕೊಳ್ಳೋದಕ್ಕಾಗಲ್ಲ. ಮಾಯ, ಹಿತಾಗೆ ಏನಾದರೂ ಪ್ರಶ್ನೆ ಬಂದರೆ ಅವನಿನ್ನ ನೋಡಿದ್ರೆ ಅದು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ. ನೀನು ನೋಡು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಶರತ್. ಡೋಂಟ್ ವರಿ, ಹಿತ ತುಂಬ ಬೇಗ ಹುಷಾರಾಗ್ತಾಳೆ. ನಿನ್ನ ನಾನು ಸುಮ್ಮನೆ ಬಿಡಲ್ಲ ಹಿತ. ಡೈಲಿ ಏನಾದರೂ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ನನಗೆ ತೊಂದರೆ ಕೊಡ್ತಾನೆ ಇದೆಯಾ? ಶರತ್ ಜೊತೆ ಮದುವೆ ಒಂದಾಗಲಿ, ನಿನಗೆ ಇಲ್ಲಿಂದ ಪರ್ಮನೆಂಟ್ ಆಗಿ ಗೇಟ್ ಪಾಸ್ ಕೊಡ್ತೇನೆ.